ಸರ್ ನನ್ನ ಹೆಸರು ಜಗದೀಶ್ ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾವು ಟಿಮ್ಯಾಕಾಗ್ರದಲ್ಲಿ TSS ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಸರ್ ನೀವು ಸೊಂಟಿಗೆ ಏನು ಡ್ರಿಚಿಂಗ್ ಮಾಡಿರಿ ಸರ್? ಫಸ್ಟು ಇಲ್ಲೇ ಕೆಮಿಕಲ್ ತಗೊಂಬಂದೆಲ್ಲ ಹೊಡಿತಾ ಇದ್ದೆ. ಈಗ ಸರ್ KSC1 ರೆಡಮೆಲ್ಲು ಡ್ರಿಂಚ್ ಮಾಡಿದೆ. ಎಲ್ಲಿ ಕೊಳೆ ರೋಗ ಬಂದಿರೋ ಜಾಗದಲ್ಲೇ ಡ್ರಿಂಚ್ ಮಾಡಿದ್ದಕ್ಕೆ ಅಲ್ಲಲ್ಲೇ ಸ್ಟಾಪ್ ಆಯ್ತದು. ಆ ಸ್ಟಾಪ್ ಆಗಿದಾಗ ಒಂದು ವಾರ ಆಯಿತು ನಾನು ಮಾಡಿಬಿಟ್ಟು ಅದ್ರ ಮೇಲೆ ಇಷ್ಟು ಮೊಳಕೆ ಬಂದಿದೆ. ಹಾಂ ಸರ್, ನೋಡಿ ಸರ್, ಇಲ್ಲಿ ಇದನ್ನು ಮಾಡಿ ಸ್ಟಾಪ್ ಮಾಡಿರೋದು. ಇದು ಇಲ್ಲಿ ಮರಿ ಬಂದಿದೆ. ಇಲ್ಲೊಂದು ಮರಿ ಬಂದಿದೆ. ಇದೆಲ್ಲ ಬಂದಿರೋದೇ ಇದು ಬಂದಿರೋದೇ ಇದು. ಬೇರೆ ಕಡೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಸರ್? ಸ್ಪ್ರೆಡ್ ಆಗಿಲ್ಲ, ಬೇರೆ ಕಡೆ ಎಲ್ಲೂ ಅಲ್ಲೆಲ್ಲ ನಿಂತಿದೆ. ಈ ರೀತಿ ಅಂದಾಜಿ ಪ್ಲಾಟ್ ಅಲ್ಲಿ ಎಷ್ಟು ಕಡೆ ಆಗಿದೆ ಸರ್? ಹಿಂಗೆ ಹೆಚ್ಚು ಕಮ್ಮಿ ಒಂದು 10 ಕಡೆ ಇದೆ. ಸೊ ಎಲ್ಲೂ ಮುಂದುವರೆದಿಲ್ಲ, ಅಲ್ಲೇ ಸ್ಟಾಪ್ ಆಗಿದೆ. ಅದರ ನಂತರ ಈಗ ಇವರು ಟೆಮಿಕ್ ಕಂಪ್ನಿಯವರು ಬಂದು ನಮಗೆ ಹೇಳಿದರು ಮಾಹಿತಿ, ಈ ಥರ ಎಲ್ಲ ಆಗುತ್ತೆ, ಇದನ್ನ ಮಾಡಿದರೆ ಕಂಟ್ರೋಲ್ ಆಗುತ್ತೆ, ಕೊಳೆ ರೋಗ ಕಂಟ್ರೋಲ್ ಆಗುತ್ತೆ ಅಂತೆಲ್ಲ ಹೇಳಿದರು. ಅದ್ರ ಮೇಲೆ ನಾವು ಅದನ್ನು ತಗೊಂಬಂದು ಎಲ್ಲ ಬಂದಲ್ಲಿ ಕೊಳೆ ರೋಗ ಬಂದಲ್ಲಿ ಎಲ್ಲ ಹಾಕಿದೆ. ನಾನು ಹಾಕಿದ್ದು ಅಲ್ಲಲ್ಲೇ ಸ್ಟಾಪ್ ಆಯಿತು. ಅದ್ರ ಮೇಲೆ ಸ್ಪ್ರೇಗೂ ಕೊಟ್ಟರು. ಒಂದು ರೌಂಡ್ ಸ್ಪ್ರೇನೂ ಮಾಡಿದೆ ನಮ್ಮ ಒಂದು ಕೆಮಿಕಲ್ ಮೆಡಿಸಿನ್ ಜೊತೆಗೆ. ಆ ಸ್ಪ್ರೇ ಆದಾಗ ಈಗ 3-4 ದಿನ ಆಯಿತು. ಈ 4 ದಿನ ಆದ ನಂತರ ಈಗ ಹೊಸ ಒಂದು ಸುಳಿ ಆಗಲಿ, ಹೊಸ ಒಂದು ಇದಾಗಲಿ ಬರ್ತಾ ಇದೆ. ಇನ್ನೂ ಒಂದು 2-3 ದಿನದಲ್ಲಿ ನಮಗೆ ಮತ್ತೆ ಮಾಹಿತಿ ಗೊತ್ತಾಗುತ್ತೆ. ಆಮೇಲೆ ಡ್ರಂಚಿಂಗಿಗೂ ಕೊಟ್ಟಿದ್ದಾರೆ. ಡ್ರಂಚಿಂಗಿಗೂ ನಾವು ಆಲ್ರೆಡಿ ಈಗ ಮಾಡೋಕ್ಕೆ ಪ್ರಿಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಯಿತು, ಅದನ್ನು ನಾವು ಮಾಡ್ತೀವಿ ಈಗ. ಸರ್ ನೀವು KSC1 ರೆಡಮೆಲ್ ಬೋರ್ಡ್ ಮಾಡೇವಂದರೆ ಇಡೀ ಪ್ಲಾಟಿಗೆ ಮಾಡ್ರೆ ಸರ್ ಬಂದತ್ತಲ್ಲಿ ಅಷ್ಟೇ ಮಾಡಿರಿ ಸರ್? ಈಗ ಒಂದು ರೌಂಡು ಬಂದತ್ರ ಎಲ್ಲ ಫಸ್ಟು ಎಲ್ಲ ಮಾಡಿದೆ. ಸರ್ ಬಂದಿರೋ ಜಾಗದಲ್ಲೆಲ್ಲ ಫಸ್ಟು ಎಲ್ಲ ಅದನ್ನು ಡ್ರಂಚ್ ಮಾಡಿದೆ. ಅದು ಅಲ್ಲಿಗೆ ಸ್ಟಾಪ್ ಆದಂಗೆ ಆಯಿತು. ಮತ್ತು ಯಾವುದು ಟಾಮಿಕ್ ಕಂಪ್ನಿ ಇದೆ, ಟೆಮಿಕ್ ಸ್ಪ್ರೇ ಏನಿದೆಯಲ್ಲ ಅದನ್ನು ಸ್ಪ್ರೇ ಮಾಡಿದ್ದೀನಿ. ಈಗ ಆ ಸ್ಪ್ರೇ ಮಾಡಿದ ಮೇಲೆ ನಮಗೆ ಒಂದು ರಿಸಲ್ಟ್ ಒಂದು 4 ದಿನ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು 4 ದಿನದಲ್ಲಿ ಗೊತ್ತಾಗುತ್ತೆ ಹೆಂಗೆ ಅದು ಗ್ರೋತ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ.